ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಈ ಭಾಗದ ಬಡಾವಣೆಯ ಪೀಣ್ಯ ಕೈಗಾರಿಕಾ ಪ್ರದೇಶ ಮತ್ತು ರಾಜಗೋಪಾಲ್ ನಗರ ವಾರ್ಡಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರು 90ಕ್ಕೂ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನನ್ನ ಚೊಚ್ಚಲ ಸಂಸ್ಥೆಯಾದ ಸಹಾಯ ಹಸ್ತ ಸೇವಾ ಟ್ರಸ್ಟ್ ಸಂಸ್ಥೆ ವತಿಯಿಂದ 18 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಒಂದು ಪ್ರೋತ್ಸಾಹಧನ ಅವರಿಗೆ ಎಲ್ಲವನ್ನು ಕೊಟ್ಟು ಅವರಿಗೆ ಸನ್ಮಾನಿಸಲಾಯಿತು. ಅದಲ್ಲದೆ ನಮ್ಮ ಭಾಗದ ಬಡ ವೃದ್ಧ ನಾಗರಿಕರುಗಳಿಗೆ ಕಂಬಳಿಗಳನ್ನು ವಿತರಣೆ ಮಾಡಿ, ಯಾಕೆಂದರೆ ಮುಂದೊಂದು ದಿವಸಗಳಲ್ಲಿ ಚಳಿಗಾಲ ಬರ್ತಾ ಇದೆ. ಏನಕ್ಕೆ ನನ್ನ ಇವೆರಡು ಕಾನ್ಸೆಪ್ಟು ಅಂತ ನಿಮ್ಗೆ ಹೇಳ್ತೀನಿ. ನಾನೇನು ಅಂಥ ದೊಡ್ಡ ಸಾಹುಕಾರ ಅಲ್ಲ, ಆದ್ರೂ ನಾವು ಬೆಂಗಳೂರು ಬಂದಂಥ ಕಾಲದಲ್ಲಿ ಚಳಿಯಲ್ಲಿ ನಡಗಿದ ಅನುಭವ ಇರೋದ್ರಿಂದ ಪ್ರತಿ ವರ್ಷ ನಮ್ಮ ಭಾಗದ ಜನಗಳಿಗೆ ಒಂದಷ್ಟು ಕಂಬಳಿ ಕೊಡೋ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಅದಲ್ಲದೆ ಇವತ್ತು ನಮ್ಮ ಭಾಗದಲ್ಲಿರುವಂಥ ಸರ್ಕಾರಿ ಶಾಲೆಗಳು ಮತ್ತು ಸಣ್ಣ ಅನುದಾನಿತ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ. ನಾನು ಒಂದು ದಿವಸ ಶಾಲೆ ಬಳಿ ಹೋದಾಗ ಅಲ್ಲಿನ ಮಕ್ಕಳುಗಳು ತೊಟ್ಟಿಯಲ್ಲಿ ನೀರು ಕುಡಿಯೋದನ್ನು ನೋಡಿ ಇವತ್ತು ಎಲ್ಲ ಶಾಲೆಗಳಿಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಅಳವಡಿಸಿದ್ದೀನಿ. ಅದು ಒಂದಲ್ಲದೆ ಮತ್ತು ಇನ್ನೂ ಹೆಚ್ಚಿನ ರೀತಿಯ ಬೇರೆ ಹೇಳ್ಬಾರ್ದು, ನಾವು ನಮ್ಮ ಭಾಗದ ಜನಗಳಿಗೆ ಏನೇನು ಸಹಾಯ ಮಾಡಬೇಕು ಅದನ್ನು ಮಾಡಿಕೊಂಡು ನಾನು ಹುಟ್ಟುಹಬ್ಬ ದಿವಸ ಒಂದು ನೆಪ ಇಟ್ಕೊಂಡು ಯಾವಾಗೂ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಆ ಒಂದು ಹುಟ್ಟುಹಬ್ಬ ದಿವಸ ನನ್ನ ಕೈಯಲ್ಲಾದಂಥ ಸಣ್ಣ ಜನಪರ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು 108 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀನಿ, ಎಲ್ಲ 90 ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ. ಈಗ ಇವತ್ತು ಈ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಜನಸ್ನೇಹಿ ಶಾಸಕರು, ಮಾಜಿ ಅಂತ ಹೇಳೋಕ್ಕೆ ಆಗಲ್ಲ, ಅವರು ನಮ್ಮ ಆರ್ ಮಂಜುನಾಥ್ರವರು ಮತ್ತು ನಮ್ಮ ಭಾಗದ JDSನ ರಾಜ್ಯ ಉಪಾಧ್ಯಕ್ಷರು ಆದಂಥ ಅಂದಾನಪ್ಪಣ್ಣನವರು ಮತ್ತು ಮಾಜಿ ನಗರಸಭಾ ಸದಸ್ಯರಾದಂಥ ಶಿವಣ್ಣವರು ಮತ್ತು ರವಿಯವರು, ಹೆಗ್ನಳ್ಳಿ ಬ್ಲಾಕಿನ ಅಧ್ಯಕ್ಷರಾದಂಥ ನಮ್ಮ ರಂಗಸ್ವಾಮಿ ಅವರು ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಗಂಗಣ್ಣವರು, ನಮ್ಮ ಆತ್ಮೀಯ ಸ್ನೇಹಿತರು ಬಳಗ ಎಲ್ಲ ಇವತ್ತು ಸೇರಿ ಈ ಒಂದು ಹುಟ್ಟುದ ಹಬ್ಬ ಮತ್ತು ಈ ನಮ್ಮ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ವಿಜೃಂಭಣೆ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಅಭಿಮಾನಿಗಳು ಪ್ರತಿ ವರ್ಷವೂ ಅಷ್ಟೇ ಬಂದು ನಾನು ಹುಟ್ಟುಹಬ್ಬ ದಿವಸ ನನ್ನ ಕೆಲಸಕ್ಕೆಲ್ಲ ಬೆಂಬಲ ಕೊಟ್ಟು ಅವರು ಅಷ್ಟೇ ಶುಭ ಕೋರಿ ಹೋಗಿದ್ದಾರೆ. ಅವ್ರಿಗೂ ಅಷ್ಟೇ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ.